ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಿ ಸರೋಜಾದೇವಿ ಅವರಿಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ. ಇವತ್ತು ಪ್ರಕಟವನ್ನ ಕೂಡ ಮಾಡಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಕರ್ನಾಟಕ ರತ್ನ ಘೋಷಣೆ ಬೆನ್ನಲ್ಲೇ ವಿಷ್ಣು ಅಭಿಮಾನಿಗಳಲ್ಲಿ ಈಗ ಸಂತಸ ಮನೆ ಮಾಡಿದೆ. ಸ್ಯಾಂಡಲ್ವುಡ್ನ ದಾದಾ ಇನ್ನು ಮುಂದೆ ಕರ್ನಾಟಕ ರತ್ನ ಘೋಷಣೆ ಆಗಿದೆ. ಇವತ್ತು ವಿಷ್ಣುವರ್ಧನ್ಗೆ ಮರಣೋತ್ತರ ಗೌರವವನ್ನು ರಾಜ್ಯ ಸರ್ಕಾರ ನೀಡಿದೆ. ಸಚಿವ ಸಂಪುಟದಲ್ಲಿ ಕರ್ನಾಟಕ ರತ್ನವನ್ನ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ. ಅಭಿನಯ ಭಾರ್ಗವ್ ಅವರಿಗೆ ಈಗ ಕರ್ನಾಟಕ ರತ್ನ. ನಮ್ಮ ಜೊತೆಗೆ ಹಿರಿಯ ನಟರಾಗಿರುವಂತಹ ರಮೇಶ್ ಅರವಿಂದ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಅರುಣ್ ಬಡಿಗೇರ್ ಮಾತನಾಡ್ತಾ ಇದ್ದೀನಿ. ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ. ಇವತ್ತು ಬಹಳ ಖುಷಿ ಆಗ್ತಾ ಇರುವಂತ ವಿಚಾರ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿರೋದು. ತಮಗೇನ್ ಅನಿಸ್ತಾ ಇದೆ ಸರ್? ರಿಯಲಿ ಅರುಣ್, ಅಂದ್ರೆ ಕೆಲವು ಸುದ್ದಿಗಳು ಕೇಳಿದ ತಕ್ಷಣ ವಿಶೇಷ ಒಂಥರ ಸಂತೋಷ ಆಗ್ಬಿಡುತ್ತೆ ನೋಡಿ. ಆಗುತ್ತೆ ಅದಕ್ಕೇನು ರೀಸನ್ ಅದು ಯಾಕೆ ಏನು ಯೋಚನೆ ಬರಲ್ಲ. ಸ್ಟ್ರೈಟ್ ಅವೇ ಯು ಫೀಲ್ ಗುಡ್, ಯು ಫೀಲ್ ಹ್ಯಾಪಿ. ಹೌದು, ಆತರ ಅನ್ನಿಸ್ತು ನನಗೆ. ಫಸ್ಟ್ ಈಗ ಫೋನ್ ಮಾಡಿ ಕೇಳಿದ ತಕ್ಷಣ ಅದೇನೋ ಒಂದು ಸಂತೋಷಪ್ಪ. ಅಂಡ್ ಯಾವಾಗಲೂ ಏನು ಗೊತ್ತಾ, ವಿಷ್ಣು ಸರ್ಗೆ ಅವ್ರಿಗೆ ಸಿಗ್ಬೇಕಾಗಿರೋ ಗೌರವ, ಅಂದ್ರೆ ಅವ್ರ ಲೆವೆಲ್ಗೆ ಸಿಗ್ಬೇಕಾಗಿರೋ ಗೌರವ ಗಮನ ಸಿಗ್ತಾ ಇಲ್ಲ ಅಂತ ಒಂದು ಸಣ್ಣ ಒಂದು ಎಲ್ಲೋ ಒಂದ್ ಕಡೆ ಆತರ ಒಂದು ಫೀಲಿಂಗ್ ಇತ್ತು ಸರ್. ಅದೆಲ್ಲ ಹೊಟ್ಟೋಯ್ತು ಈಗ ಇದು ಬಂದು. ಅಟ್ ಲಾಸ್ಟ್ ಒಂದು ಫೈನಲಿ ಒಂದು ಸಿಕ್ತು ಅಂತ ಸಮಾಧಾನ ಅಲ್ಲ, ಅದೊಂಥರ ತುಂಬಾ ಕೆಲವು ವಿಷಯಗಳು ಕೇಳಿದ ತಕ್ಷಣ ಖುಷಿ ಆಯ್ತು ನನಗೆ. ಜೊತೆಗೆ ಸರೋಜದೇವಿ ಮೇಡಮ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಎಂತ ಇಬ್ರು ಬಹಳ ಹತ್ತಿರದಿಂದ ನೋಡಿದೀನಿ ನಾನು. ಅಂಡ್ ಏನು ಸಚ್ ಅ ಡಿಗ್ನಿಫೈಡ್ ಮ್ಯಾನ್, ಎಂತ ಗ್ರೇಸ್ ಇತ್ತಲ್ಲ ಸರ್ ಎಲ್ಲದಕ್ಕಿಂತ. ಇದು ವಿ ಕಂಡಕ್ಟೆಡ್ ಹಿಮ್ಸೆಲ್ಫ್. ಅದು ಎಷ್ಟು ಚೆನ್ನಾಗಿ ಅವ್ರು ಗ್ರೇಸ್ಫುಲ್ ಆಗಿ ಅವ್ರು ಕಂಡಕ್ಟ್ ಮಾಡ್ಕೊಳ್ತಿದ್ದ ರೀತಿ ಅವ್ರ ಪರ್ಸನಲ್ ಲೈಫಲ್ಲಿ, ಪಬ್ಲಿಕ್ ಲೈಫಲ್ಲಿ ನನಗೆ ಬಹಳ ಇಷ್ಟ ಆಗ್ತಿತ್ತು. ಸೊ ಬಹಳ ಖುಷಿ ಆಯ್ತಪ್ಪ. ಬೇಗ ಸಿಗ್ಬೇಕಿತ್ತು ಅಂತ ಒಂದ್ ಇತ್ತಲ್ವಾ ಸರ್? ಅದು ಇಲ್ಲ ಸರ್, ಬೇಗ ಸಿಗ್ಬೇಕು ಅದೆಲ್ಲ ಬಿಡೋಣ ಸರ್. ಈಗ ಸದ್ಯದಲ್ಲಿ ಸುದ್ದಿ ಬಂದಿದೆ ಅಷ್ಟೇ. ಎಸ್ 75ನೇ ವರ್ಷದ ಹುಟ್ಟುಹಬ್ಬ ಬೇರೆ ಇವಾಗ 18ನೇ ತಾರೀಕು. ಇನ್ನು ಕರೆಕ್ಟ್ ಟೈಮಿಂಗ್ ಅಂದ್ರೆ ಇದು. ಯಾವ ಸಂದರ್ಭದಲ್ಲಿ ಏನ್ ಸಿಗಬೇಕು ಅದೇ ಸಿಗುತ್ತೆ ಅಲ್ವಾ ಸರ್? ಅದಕ್ಕೊಂದು ಕಾಲ ಕೂಡಿ ಬರ್ಬೇಕು ಅಂತಾರೆ. ಅಲ್ಲ, ಕಾಲ ಕೂಡಿ ಬರೋದು ಎಲ್ಲದಕ್ಕಿಂತ ಸರ್, ಐ ಮೀನ್ ತಡವಾದ್ರು ಅಲ್ಲ ಸಿಗ್ಬೇಕಾದ್ರೆ ಸಿಗ್ತಲ್ಲ ಒಂಥರ ಅಂತ ಅಷ್ಟೇ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿಕ್ತು. ಕೆಲವು ಟೈಮ್ ಈ ಸಹನೆ ತಾಳ್ಮೆಗೆ ಅದರದೇ ಆದ ಒಂದು ಮಜಾ ಇದೆ. ಏನೋಪ್ಪ ನನಗಂತೂ ಅರುಣ್, ಅದು ಯಾವ ಕಾರಣ ಅಂತ ನಂಗೆ ಗೊತ್ತಿಲ್ಲ. ಪ್ರಾಬ್ಲಮ್ ಬಿಕಾಸ್ ಅವ್ರ ಜೊತೆ ಕಳೆದಂತ ಕ್ಷಣಗಳೋ ಏನೋ ಗೊತ್ತಿಲ್ಲ. ನ್ಯೂಸ್ ಕೇಳಿದ ತಕ್ಷಣ ಹೃದಯ ತುಂಬ್ತು ಅಂತ ಹೇಳ್ತಾರಲ್ಲ, ಸೋ ಗುಡ್. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು.